ಎಷ್ಟನೇ ಶ್ಲೋಕಮ್ಮ? 61 ರೀ. 61. ಸರಿ. ನಿನ್ನೆ ದಿನ ಸರ್ಪಭೂಷಣರ ಜ್ಞಾನಶತಕ ಗ್ರಂಥದ 60ನೇ ಶ್ಲೋಕದಲ್ಲಿ ಏನು ಹೇಳಿದ್ರು ಅಂದ್ರೆ, ಯಾವ 3 ಗುಣಗಳೇನುಂಟು ಆ 3 ಗುಣಗಳಿಗೆ ಫಲಗಳು ಉಂಟು. ಆದರೆ 3 ಗುಣಗಳಿಗಿಂತ ಬೇರೆಯಾಗಿ ಇರುವಂತ ಜ್ಞಾನ ಅಲ್ಲ ಅಂದ್ರು. 3 ಗುಣಗಳಿಗಿಂತ ಬೇರೆಯಾಗಿರುವಂತದ್ದೇ ಜ್ಞಾನ. ಹಾಗಾಗಿ ಆಯಾ ಗುಣಗಳಿಂದ ಕೂಡಿದಂತವರಿಗೆ ಅವರು ಮಾಡುವಂತ ಕಾರ್ಯಗಳಿಗೆ ತಕ್ಕಂತೆ ನರಕಲೋಕ, ಮೃತ್ಯುಲೋಕ, ಸ್ವರ್ಗಲೋಕ ಪ್ರಾಪ್ತಿಯೇ ವಿನಃ ಅವರಿಗೆ ಮೋಕ್ಷ ಸಂಭವಿಸುವುದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆ ಕಾರಣ ನಿನ್ನೆ ಪ್ರಶ್ನೆಯನ್ನ ಮಾಡಿದ್ದಾರೆ, ಇಂಥ ಜ್ಞಾನವನ್ನ ಮಾಡಿಕೊಳ್ಳುವುದಕ್ಕೆ ಮಾತ್ರ ಆ ಒಂದು ಮುಮುಕ್ಷಿ ಪ್ರಯತ್ನವನ್ನ ಸಾಹಸವನ್ನ ಮಾಡಬೇಕು, ಜ್ಞಾನದಲ್ಲೇ ಪ್ರವೇಶಿಸಬೇಕು. ಆದರೆ ಕೆಲವು ಜನರು ಮೋಕ್ಷದ ಅಪೇಕ್ಷೆಗಳಾಗಿಯೇ ಇರ್ತಾರೆ, ನಮಗೆ ಮೋಕ್ಷವೇ ಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಕೆಲವರು ಆ ಒಂದು ಜ್ಞಾನ ಮಾರ್ಗವನ್ನ ಅನುಸರಿಸದೆ ಬೇರೆ ಮಾರ್ಗದಲ್ಲಿ ಇರುವವರು ಉಂಟು. ಎಲ್ಲರೂ ಕೂಡ ಬಹಳ ಜನ ಗುರುಗಳ ಸಂಖ್ಯೆನೂ ಇದೆ. ಅವರ ಜೊತೆಯಲ್ಲಿ ಕೋಟಿ ಕೋಟಿ ಲಕ್ಷ ಲಕ್ಷ ಜನ ಶಿಷ್ಯರ ಗುಂಪುಗಳು ಇದೆ. ಜ್ಞಾನದಿಂದಲೇ ಮೋಕ್ಷ ಆಗುವುದು ಅನ್ನುವ ವೇದಾಂತ ಡಿಂಡ್ಯಮ ಇದೆ, ಶ್ರುತಿಯ ವಾಕ್ಯನೇ ಇದೆ. ಆದರೂ ಕೂಡ ಈ ಮಾರ್ಗದಲ್ಲಿ ಇರದೆ ಬೇರೆ ಮಾರ್ಗದಲ್ಲಿ ನಡೆಯುವಂತವರಿಗೆ ಏನೆನ್ನಬೇಕು ಅಂದ್ರೆ, ನಿನ್ನೆ ಹೇಳಿದ್ರು ಮೂರ್ಖರೆನ್ನಬೇಕು. ಯಾಕೆ ಅಂದ್ರೆ ತಪಃ ಜನೇ ಪರಂಪರಾಸು ಅಧಿಕೃತಂ ಪುರಾ ತೇನಯೋ ವಿವಿಚ್ಛ ವಿಷಯಂ ಸಮುತ್ತರತಿ ಪಾರಿಶೇಷಾತ್ ಸುಖಂ ಅನುಧ್ಯಾಪಗಮನ್ ಈಯಾಂ ಇತರ ಮಾರ್ಗಂ ಅನ್ವೇತಿಯಃ ಕಥಃ ಚನ ಬಾಲಿಶ ದ್ರವಿಡ ಮಂಡಕ ನ್ಯಾಯತಃ ಅಂತ ಶ್ಲೋಕವನ್ನು ಹೇಳಿ, ಅದರ ತಾತ್ಪರ್ಯ ಏನು ಅಂದ್ರೆ, ಯಾವಾತನು ಅಂದ್ರೆ ಯಾವ ಜೀವಿಯೇ ಆಗಲಿ ಪೂರ್ವ ಜನ್ಮಗಳಲ್ಲಿ ಮೊದಲು ನಾವು ಎಷ್ಟೋ ಜನ್ಮಗಳನ್ನ ಎತ್ತೀವಿ, ಎಷ್ಟೋ ಸಲ ನಾವು ಮಾನವರಾಗಿ ಹುಟ್ಟೀವಿ, ಎಷ್ಟೋ ಸಲ ಮಾನವ ದೇಹವನ್ನ ಬಿಟ್ಟು ಮರಣಕ್ಕೆ ಒಳಗಾಗಿವಿ. ಅದಕ್ಕೆ ಸರ್ಪಭೂಷಣರು ಎಷ್ಟು ಜನ್ಮ ಅಂದ್ರೆ, ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲಾಗಿ
ಆ ಪರಮಾಣುಗಳು ಅನಿತು ದೇಹವನ್ನು ಧರಿಸುತ್ತಾ ಬಂದೆ ಒಂದೊಂದು ಜೀವರ ಬಸರೋಳು ಅಂತ ಒಂದು ಮಾತು ಹೇಳಿದರು. ಅಂದ್ರೆ ನಾವು ಎಷ್ಟು ಜನ್ಮವನ್ನ ಇಲ್ಲಿಯವರೆಗೂ ಹುಟ್ಟಿ ಸತ್ತು ಈ ಒಂದು ಜನನ ಮರಣವನ್ನ ತೊಟ್ಟು ಎಷ್ಟು ಜನ್ಮಗಳಾಗಿರಬಹುದು ಅಂದ್ರೆ ಅದು ಒಂದೇ ಎರಡೇ ಮೂರೇ ಅಂತಾರ ಅವ್ರು. ಒಂದು ಜನ್ಮ ಆದ್ರೆ ಲೆಕ್ಕ ಇಟ್ಟಿರಬಹುದು, 2 ಜನ್ಮ ಆದ್ರೂ ಕೂಡ ಲೆಕ್ಕ ಮಾಡಬಹುದು, 3 ಜನ್ಮವಾದರೂ ಲೆಕ್ಕವನ್ನ ಮಾಡಲಿಕ್ಕೆ ಬರುವುದು. ಆದರೆ ನಾವು ವಿಚಾರ ಮಾಡಿದಾಗ ನಾವು ಹಿಂದೆ ಎತ್ತಿದ ಜನ್ಮಗಳು ಎಷ್ಟು ಅಂದ್ರೆ ಧರಣಿಯನ್ನೆಲ್ಲವ ಸಂಡಿಸಿ ಧೂಳಿ ಮಾಡಲಾಗಿ, ಒಂದು ಸೇರು ಅಥವಾ 1 kg ಉಪ್ಪಿಟ್ಟು ರವೆಯನ್ನ ಮನೆಗೆ ತಂದಾಗ ಆ ರವೆಯಲ್ಲಿ ಅನಂತ ಸಣ್ಣ ಸಣ್ಣ ಕಣಗಳು ಇರ್ತಾವ. ಅವನ್ನ ಲೆಕ್ಕ ಮಾಡಕ್ ಬರ್ತದೆ ನಮ್ಮ? ಇಲ್ಲ. ಲೆಕ್ಕ ಮಾಡಕ್ ಬರ, ತೂಕ ಮಾಡಕ್ ಬರ್ತದ, ಲೆಕ್ಕ ಮಾಡ್ಲಿಕ್ಕೆ ಅಸಾಧ್ಯ. 1 kg ರವೆಯಲ್ಲಿರ್ತಕ್ಕಂತ ಕಣಗಳನ್ನೇ ಲೆಕ್ಕ ಮಾಡಲಿಕ್ಕೆ ಅಸಾಧ್ಯ ಅಂತ ಅರ್ಥ ಆಯ್ತು. ಆದರೆ ನಮ್ಮ ತೊಟ್ಟು ಬಿಟ್ಟಂತ ದೇಹಗಳು ಎಷ್ಟು ಅಂದ್ರೆ ಭೂಮಿಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲಾಗಿ ಇಡೀ ಭೂಮಂಡಲವನ್ನೇ ಕುಟ್ಟಿ ಪುಡಿ ಮಾಡಿದಾಗ ಅದರಲ್ಲಿ ಹೊರಡುವಂತ ಕಣಗಳು ಎಷ್ಟಾವ, ಸಣ್ಣ 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 ಕಣಗಳು, ಅಷ್ಟು ದೇಹವನ್ನ ನಾವು ಧರಿಸಿ ಜಗತ್ತಿಗೆ ಬಂದು ಹೋಗಿವಿ. ಅಂದ್ರೆ ವಿಚಾರ ಮಾಡಿದಾಗ ನಮ್ಮ ಜನ್ಮಗಳು ಎಷ್ಟು ಹಾಳಾಗಿರ್ಬೋದಮ್ಮ. ಆದರೆ ಯಾವಾತನು ಅಂಥ ಹಿಂದಿನ ಜನ್ಮಗಳಲ್ಲಿ ಎಷ್ಟೋ ಸಲ ಹಿಂದಿನ ಜನ್ಮದಲ್ಲಿ ಮಾನವನಾಗಿ ಹುಟ್ಟಿ ಆ ಜನ್ಮಗಳಲ್ಲಿ ತಪವನ್ನ ಆಚರಿಸಿ, ಅಂದ್ರೆ ಬರೇ ತಪ ಅಂತಲ್ಲ, ಅನೇಕ ಜನ್ಮಗಳಲ್ಲಿ ಜಪ ತಪ ಸತ್ಕರ್ಮಗಳನ್ನ ಮಾಡಿ ಅಂಥ ತಪವನ್ನ ಮಾಡಿ ಸಾಧನ ಚತುಷ್ಟಯವುಳ್ಳವನು ಅಂತ. ಸಾಧನ ಚತುಷ್ಟಯ ಅಂದ್ರೆ ಜೀವನದಲ್ಲಿ ವಿವೇಕ ಅಂದ್ರೆ ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಶಾಶ್ವತವಾಗಿರುವುದು, ಯಾವುದು ಅಶಾಶ್ವತವಾಗಿರುವುದು ಅನ್ನುವಂತ ವಿಚಾರವುಳ್ಳವನಿಗೆ ವಿವೇಕ ಅಂತ. ಅದಕ್ಕೆ ವಿವೇಕ. ಅಂಥ ವಿವೇಕ ಉಳ್ಳವನಾಗಿ ಆ ವಿವೇಕದ ಬಲದಿಂದ ಮಿಥ್ಯವಾದದ್ದನ್ನ ಬಿಟ್ಟು ಮಿಥ್ಯವಾದದ್ದನ್ನ ಬಿಡುವುದೇ ವೈರಾಗ್ಯ. ಇಲ್ಲೇನಮ್ಮ ವೈರಾಗ್ಯ ಅಂದ್ರೆ ಮಿಥ್ಯವಾದದ್ದು ಅಶಾಶ್ವತವಾದದ್ದನ್ನ ಬಿಡುವುದೇ ವೈರಾಗ್ಯ. ಇಲ್ಲಿ ಅಶಾಶ್ವತ ಯಾವುದಮ್ಮ ಅಂದ್ರೆ ಲೋಕ ಅಶಾಶ್ವತ. ಕಾರಣ ಹೇಗೆ ಹೇಳುತ್ತೀರಂದ್ರೆ ಕೃತಾಯುಗ, ತ್ರೇತಾಯುಗ, ದ್ವಾಪಾರ ಯುಗ ಅವು ಹೋಗಿ ಬಂದ್ಮೇಲೆ ಈಗ ಬಂದದ್ದು ಕಲಿಯುಗ. ಅಂದರೆ ಇಂದಿನ ಯುಗಗಳೇ ನಾಶ ಆಗಿದ್ದಾವೆ ಅಂದ್ರೆ ಈ ಜಗತ್ತು ಶಾಶ್ವತವಲ್ಲ.
ಹಿಂದಿನ ಜಗತ್ತು ಹ್ಮ್ ಕೃತಾಯುಗದಲ್ಲಿದ್ದಂತ ಜಗತ್ತು ಹ್ಮ್ ತ್ರೇತಾಯುಗದಲ್ಲಿಲ್ಲ. ಹ್ಮ್ ತ್ರೇತಾಯುಗದಲ್ಲಿರತಕ್ಕಂತ ಜಗತ್ತು ದ್ವಾಪಾರ ಯುಗದಲ್ಲಿ ಇದ್ದಿಲ್ಲ. ಹ್ಮ್ ದ್ವಾಪಾರ ಯುಗದಲ್ಲಿ ಇದ್ದಂತ ಜಗತ್ತು ಕಲಿಯುಗದಲ್ಲಿ ಇಲ್ಲ. ಹ್ಮ್ ದ್ವಾಪಾರದಲ್ಲಿ ಹ್ಮ್ ರಾಮ, ಹ್ಮ್ ಕೃಷ್ಣ, ಹ್ಮ್ ವಿಷ್ಣು ಹ್ಮ್ ಇವರೆಲ್ಲ ಹುಟ್ಟಿ ಹ್ಮ್ ಜಗತ್ತಿನಲ್ಲಿ ಹ್ಮ್ ದೇವರೆಂದೆನಿಸಿಕೊಂಡು ರಾಮ ಕೃಷ್ಣ ಹ್ಮ್ ಅನ್ನುವುದನ್ನ ಹ್ಮ್ ಕೀರ್ತಿಯನ್ನ ಅವರ ಉಪದೇಶವನ್ನ ನೀಡಿದಂತ ಕಾಲ ಅದು. ಹ್ಮ್ ಅದು ಈಗಿಲ್ಲ. ಹ್ಮ್ ಅದೇ ರೀತಿ ಇಲ್ಲಿ ಮೂಲ ವೈರಾಗ್ಯ ಅಂದ್ರೇನು? ಅಶಾಶ್ವತವಾದದ್ದನ್ನ ಹ್ಮ್ ಅಶಾಶ್ವತವಾದದ್ದನ್ನ ಹ್ಮ್ ನಂಬದೇ ಇರುವುದೇ ಇಲ್ಲಿ ವೈರಾಗ್ಯ. ಹ್ಮ್ ಅದನ್ನು ವಿಶ್ವಾಸ ಮಾಡಬಾರದು. ಹ್ಮ್ ಯಾಕೆ ಮಾಡಬಾರದು ಅಂದ್ರೆ ಹ್ಮ್ ನಾವು ಅಂದುಕೊಂಡಂತ ಗುಣ ಅದರಲ್ಲಿ ಇಲ್ಲ. ಹ್ಮ್ ನಾವು ಏನು ಅಂದುಕೊಂಡಿವಿ ಹ್ಮ್ ಆ ಅಂದುಕೊಂಡಂತ ಧರ್ಮ ಅಶಾಶ್ವತವಾದ ವಸ್ತುವಿನಲ್ಲಿ ಇರೋದಿಲ್ಲ. ಹ್ಮ್ ಈಗ ದೇಹ ಏನ್ ಅನ್ಕೊಂಡಿವಮ್ಮ ನಾವು? ಇದು ಬಹಳ ಸುಖ ರೂಪ ಅಂತ ಅನ್ಕೊಂಡಿವಿ. ಇದು ಬಹಳ ಹ್ಮ್ ಸುಖ ಆನಂದ, ಈ ದೇಹದಿಂದ ಹ್ಮ್ ಏನನ್ನಾದರೂ ಪಡೆಯಬಹುದು ಅನ್ನುವಂತ ಭಾವ ನಮ್ಮೆಲ್ಲರಲ್ಲಿ ಇದೆ. ಹ್ಮ್ ಅದರಂತೆ ಏನನ್ನಾದರೂ ಕೂಡ ಪಡೆದುಕೊಂಡರೂ ಕೂಡ ಹ್ಮ್ ಅವೆಲ್ಲವೂ ಅಶಾಶ್ವತವಾದವುಗಳು. ಹ್ಮ್ ಕಾರಣ ಮುಕ್ತಿ ಒಂದನ್ನು ಬಿಟ್ಟು ಹ್ಮ್ ಏನನ್ನು ಪಡೆದರೂ ಕೂಡ ಇದು ಅಶಾಶ್ವತ. ಹ್ಮ್ ಕಾರಣ ಹ್ಮ್ ಹಿಂದೆ 10 ವರ್ಷದಲ್ಲಿ ಇದ್ದಂತ ದೇಹ ಹ್ಮ್ 30-40 ವರ್ಷದಲ್ಲಿ ಇಲ್ಲ, ಬದಲಾವಣೆ ಆಗ್ಯದಂತೆ. ಹ್ಮ್ ಈಗಿರುವಂತ 30-40 ವರ್ಷದ ದೇಹದ ಹ್ಮ್ ಲಕ್ಷಣ ಗುಣಗಳು ಹ್ಮ್ ಮುಂದೆ ಬರುವಂತ 50-60 ವರ್ಷದಲ್ಲಿ ಇರುವುದಿಲ್ಲ. ಯಾಕೆ ಅಂದ್ರೆ ಇದು ಅಶಾಶ್ವತವಾದದ್ದು. ಮತ್ತೆ ಈ ರೀತಿ ಅಶಾಶ್ವತವಾದ ವಸ್ತುಗಳಲ್ಲಿ ಮೋಹವನ್ನ ಬಿಡುವುದೇ ವೈರಾಗ್ಯ. ಮೋಹ ಬಿಡೋದಷ್ಟೆ. ಮತ್ತೆ ಶಮಾಧಿ ಷಟ್ ಸಂಪನ್ನತ್ವ ಅಂದ್ರು. ಚತುಷ್ಟಯ ಸಾಧನ ಚತುಷ್ಟಯ ಅಂದ್ರೆ ಶಮ ದಮ ಅಂತ. ಶಮ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ ಮನಸ್ಸನ್ನ ಅನಿತ್ಯವಾದ ವಸ್ತುಗಳ ಕಡೆಗೆ ಹೋಗಲಾರದಂತೆ ತಡೆಯುವುದೇ ಶಮ. ಏನಮ್ಮ? ಮನಸ್ಸು ಅಶಾಶ್ವತವಾದ ಅನಿತ್ಯವಾದ ವಿಷಯಾದಿಗಳ ಕಡೆ ಹೋಗದೇ ಇರುವುದೇ ಶಮ. ಅಂದ್ರೆ ಮನೋ ನಿಗ್ರಹ ಅಂದ್ರು. ದಮ ಅಂದ್ರೆ ಏನಮ್ಮಂದ್ರೆ ಇಂದ್ರಿಯಾದಿಗಳನ್ನು ನಿಗ್ರಹ ಮಾಡುವುದು, ಇಂದ್ರಿಯಾದಿಗಳನ್ನು ತಡೆಯುವುದು. ಈ ಇಂದ್ರಿಯಾದಿಗಳನ್ನ ಹೇಗೆ ತಡೆಯುವುದು? ಸಮಸ್ಯೆ ನಮ್ಗೆಲ್ಲರಿಗೂ. ಈ ಇಂದ್ರಿಯಾದಿಗಳನ್ನ ಯಾಕಂದ್ರೆ ಭಗವಂತ ಈ ದೇಹವನ್ನ ಕೊಟ್ಟು ಇದಕ್ಕೆ ಸಕಲ ಇಂದ್ರಿಯಾದಿಗಳನ್ನ ಜೋಡಣೆ ಮಾಡಿ ಆ ಎಲ್ಲಾ ಇಂದ್ರಿಯಾದಿಗಳ ಧರ್ಮ ಏನಂದ್ರೆ ಹೊರಮುಖವಾಗಿಯೇ ಅವು ವಿಚಾರವನ್ನು ಮಾಡವು. ಹೊರಗಿನ ವಸ್ತುವನ್ನೇ ತಿಳಿಯತಕ್ಕಂತ ಗುಣವನ್ನ ಭಗವಂತ ಕೊಟ್ಟ.
ಅದಕ್ಕ ಕಾರಣ ಏನಂದ್ರೆ ಹ್ಮ್ ಆ ಮನಸ್ಸೇ ಕಾರಣ. ಹ್ಮ್ ಇಂದ್ರಿಯಾದಿಗಳು ಹೋಗೋದಕ್ಕ ಬರೋದಕ್ಕ ಮನಸ್ಸೇ ಕಾರಣ. ಹ್ಮ್ ಅಂದಾಗ ನಮ್ಮ ಇಂದ್ರಿಯಾದಿಗಳು ನಮ್ಮ ಹತೋಟಿಯಲ್ಲಿ ಇರಬೇಕಾಗಿದ್ರೆ ಹ್ಮ್ ಮನಸ್ಸಿನ ಬಯಕೆ ವಿವೇಕದಿಂದ ಕೂಡಿರ್ಬೇಕಂತ. ಹ್ಮ್ ಹ್ಮ್ ಮನಸ್ಸು ಯಾವಾಗ ಏನು ಬಯಸ್ತದ ಹ್ಮ್ ಆವಾಗ ಇಂದ್ರಿಯಾದಿಗಳು ಕಾರ್ಯೋನ್ಮುಖವಾಗಲಿಕ್ಕೆ ತಯಾರಾಗ್ತವೆ. ಹ್ಮ್ ಮನಸ್ಸು ಯಾರ ಅಧೀನವಂದ್ರೆ ಇಂದ್ರಿಯಾಣ ಮನೋನಾಥ ಅಂತ. ಹ್ಮ್ ಇಂದ್ರಿಯಾದಿಗಳ ಒಡೆಯ ಯಾರು ಅಂದ್ರೆ ಮನಸ್ಸು. ಹ್ಮ್ ಆ ಮನಸ್ಸು ಕಲ್ಪನೆ ಮಾಡಿದಾಗ ಇಂದ್ರಿಯಾದಿಗಳು ಜಾಗೃತ ಆಗ್ತವೆ. ಹ್ಮ್ ಯಾವ ದನಗಳು ಹ್ಮ್ ನೀವು ಬಹುಶಃ ನೋಡಿರ್ಲಿಕ್ಕಿಲ್ಲಮ್ಮ, ಆದ್ರೂ ಕೂಡ ಹೇಳ್ತೀನಿ. ಹ್ಮ್ ಆ ಪಶುಗಳು ಆರಾಮಾಗಿ ಮಲಗಿರ್ತಾವ. ಹ್ಮ್ ಎಲ್ಲಿ ಅಂದ್ರೆ ಕಟ್ಟಿ ಹಾಕಿದ ಸ್ಥಳದಲ್ಲಿ. ಹ್ಮ್ ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಮನೆಯ ಮಾಲೀಕ, ಹ್ಮ್ ಆ ಒಣಗಿದ ಸಪ್ಪೆಯನ್ನಾಗಲಿ ಹುಲ್ಲನ್ನಾಗಲಿ ಹ್ಮ್ ಶಬ್ದ ಮಾಡಿದ ತಕ್ಷಣ ಹ್ಮ್ ಮಲಗಿದಂತ ದನಗಳು ಎದ್ದು ನಿಲ್ತಾವು. ಹ್ಮ್ ಯಾಕ ಅಂದ್ರೆ ಹ್ಮ್ ಅವನ್ನ ತಿನ್ನಲಿಕ್ಕೆ ಅಂತ. ಅದನ್ನ ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾವ. ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಮನಸ್ಸಿನ ನಿಗ್ರಹ ಇಲ್ಲದಂತ ವ್ಯಕ್ತಿಗೆ ಹ್ಮ್ ಯಾವುದೇ ಒಂದು ಪದಾರ್ಥ ವಿಷಯವನ್ನ ಕಂಡಾಗ ಹ್ಮ್ ಆ ಇಂದ್ರಿಯಾದಿಗಳು ಹ್ಮ್ ಆ ಕಡೆ ಎದ್ದು ನಿಲ್ತಾವ. ಹ್ಮ್ ಯಾವುದೇ ಒಂದು ರೂಪ ಕಂಡ ತಕ್ಷಣ ಹ್ಮ್ ನೇತ್ರ ಅನ್ನುವಂಥದ್ದು ಪಟುತ್ವವಾಗಿ ಹ್ಮ್ ಹೊರಗಿನ ಸೌಂದರ್ಯವನ್ನ ನೋಡಿ ಹ್ಮ್ ಒಳಗಿನ ಮನಸ್ಸು ಆನಂದ ಪಡ್ತದೆ. ಹ್ಮ್ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಯಾವುದೇ ಒಂದು ವಾಸನೆ ಸುಗಂಧವನ್ನ ಹ್ಮ್ ನಾವು ನೋಡಿದಾಗ ಹ್ಮ್ ಆ ವಾಸನೆಯಲ್ಲಿ ಮಗ್ನವಾಗಿ ಹ್ಮ್ ಮನಸ್ಸು ಆನಂದ ಪಡುತ್ತದೆ. ಹ್ಮ್ ಕಾರಣ ಏನು ಅಂದ್ರೆ ಇವೆಲ್ಲವೂ ಕೂಡ ವಿಷಯಾದಿಗಳ ಆನಂದ. ಹ್ಮ್ ಹ್ಮ್ ಆ ಪಶುವಿಗೆ ತಾನು ತಿನ್ನುವ ಹುಲ್ಲು, ಹ್ಮ್ ತಾನು ತಿನ್ನುವ ಹಸಿರು ಹ್ಮ್ ಯಾವಾಗ ಶಬ್ದ ಆದ ತಕ್ಷಣ ಎದ್ದು ನಿಲ್ತದ, ಅದನ್ನು ತಿನ್ನಬೇಕಂತ ಅಪೇಕ್ಷೆ ಅಂತೆ. ಅದಕ್ಕೆ ಇಂದ್ರಿಯಾದಿಗಳ ವಿಷಯಾದಿಗಳು ಶಬ್ದ ಕಂಡಾಗ, ಹ್ಮ್ ರೂಪ ಸ್ಪರ್ಶವನ್ನ ಕಂಡಾಗ ಹ್ಮ್ ಅವೆಲ್ಲ ಜಾಗೃತ ಆಗ್ತಾವ ನೋಡ್ರಿ. ಹ್ಮ್ ಹ್ಮ್ ಯಾಕೆಂದ್ರೆ ಅದರ ಜೊತೆಗೂಡಿ ಆನಂದವನ್ನ ಪಡಿಬೇಕು ಅಂತಕ್ಕಂಥದ್ದು. ಹ್ಮ್ ಅದಕ್ಕೆ ಪ್ರಥಮದಲ್ಲಿ ಏನ್ ಹೇಳಿದ್ರು ಅಂದ್ರೆ ಹ್ಮ್ ಮೊದಲು ವಿವೇಕ. ಹ್ಮ್ ವಿವೇಕದಿಂದ ಕೂಡಿದ ಜೀವಿ ಹ್ಮ್ ನಾನು ನೋಡುವಂತ ವಸ್ತುವಿನಲ್ಲಿ ಹ್ಮ್ ಬಹಳ ಚಂದ ಕಂಡ್ರು ಕೂಡ ಹ್ಮ್ ಆ ವಸ್ತುವಿನಲ್ಲಿ ನಿಜವಾದ ಸುಖ ಇದೆ ಅಥವಾ ಇಲ್ಲ ಅಂತಕ್ಕಂಥ ವಿಚಾರ ಮಾಡ್ತಾನ ಅವನು. ಹ್ಮ್ ಮತ್ತೆ ಆನಂದ ಅದರಲ್ಲಿ ಇಲ್ಲ ಅಂತ ಗೊತ್ತಾದಾಗ ಹ್ಮ್ ಆ ಮನಸ್ಸು ಅನ್ನುವಂಥದ್ದು ಅದನ್ನ ಪಡೆಯುವಂತ ಇಚ್ಛೆ ಅಪೇಕ್ಷೆ ಮಾಡಂಗಿಲ್ಲ. ಹ್ಮ್ ಯಾವಾಗ ಮನಸ್ಸು ಹ್ಮ್ ಆ ವಸ್ತುವಿನ ಇಚ್ಛೆ ಅಪೇಕ್ಷೆಯನ್ನ ಮಾಡುವುದಿಲ್ಲವೋ ಹ್ಮ್ ಅಲ್ಲಿವರೆಗೂ ಇಂದ್ರಿಯಾದಿಗಳು ನಮ್ಮ ಅಧೀನ ಇರ್ತವೆ ವಿನಃ ಹ್ಮ್ ಅವು ಯಾವ ಕೆಲಸನೂ ಮಾಡಂಗಿಲ್ಲ, ಕಾರ್ಯನೂ ಮಾಡಂಗಿಲ್ಲ. ಹ್ಮ್ ಹ್ಮ್ ಅದರ ಅನುಭವ ಹೇಗೆಂದ್ರೆ ಹ್ಮ್ ಜಾಗ್ರದಲ್ಲಿ ಇದ್ದಂತ ದೇಹ ಹ್ಮ್
ಜಾಗ್ರಾವಸ್ಥೆಯಲ್ಲಿ ಇರುವಂತ ಇಂದ್ರಿಯಗಳು ಹ್ಮ್ ಸ್ವಪ್ನಾವಸ್ಥೆಯಲ್ಲೂ ಇವೇ ಇದ್ದವ, ಯಾವುದೇ ಬದಲಾವಣೆ ಆಗಿಲ್ಲ. ಹ್ಮ್ ಮತ್ತೆ ಜಾಗ್ರ ಸ್ವಪ್ನದಲ್ಲಿದ್ದಂತ ದೇಹಯ ಇಂದ್ರಿಯಾದಿಗಳೇ ಹ್ಮ್ ನಿದ್ರಾವಸ್ಥೆಯಲ್ಲೂ ಕೂಡ ಇದ್ದಾವ. ಹೌದು ಇದ್ದಾವಿಲ್ಲ, ಎಲ್ಲರಿಗೂ ಅನುಭವ ಅಲ್ಲ. ಹೌದು ಆದ್ರೆ ಜಾಗ್ರಾವಸ್ಥೆಯಲ್ಲಿ ಹ್ಮ್ ಪ್ರತಿಯೊಂದು ಇಂದ್ರಿಯಾದಿಗಳು ಹ್ಮ್ ನಿರಂತರವಾಗಿ ಹ್ಮ್ ನಿರಂತರವಾಗಿ ಅವು ಕೆಲಸ ಮತ್ತು ಕಾರ್ಯವನ್ನು ಮಾಡ್ತಾ ಇದ್ದಾವೆ ನೋಡ್ರಿ. ಹೌದು ನಿರಂತರವಾಗಿ ಹ್ಮ್ ಬೆರಳುಗಳು ಕೆಲಸ ಮಾಡ್ತಾವ, ಹ್ಮ್ ಅಂಗೈ ಕೆಲಸ ಮಾಡ್ತದ, ಮುಂಗೈ ಕೆಲಸ ಮಾಡ್ತದ, ಹ್ಮ್ ಕಾಲು ಕೆಲಸ ಮಾಡ್ತದ, ಹ್ಮ್ ಕಣ್ಣು ನಿರಂತರ ಕೆಲಸ ಮಾಡ್ತದ. ಹ್ಮ್ ಈ ಪ್ರತಿಯೊಂದು ಇಂದ್ರಿಯಾದಿಗಳು ನಿರಂತರವಾಗಿ ಎಡೆಬಿಡದೆ ಕೆಲಸವನ್ನು ಮಾಡ್ತಾ ಇದ್ದಾವೆ ನೋಡ್ರಿ. ಹೌದು ಮತ್ತೆ ಇಂಥ ಜಾಗ್ರಾವಸ್ಥೆಯಲ್ಲಿ ಹ್ಮ್ ಎಡೆಬಿಡದೆ ಕಾರ್ಯವನ್ನ ಮಾಡುವಂತ ಇಂದ್ರಿಯಾದಿಗಳು ಹ್ಮ್ ನಿದ್ರಾವಸ್ಥೆಯಲ್ಲಿ ಇದ್ರೂ ಕೂಡ ಹ್ಮ್ ಆ ನಿದ್ರೆಯಲ್ಲಿ ಯಾವ ಕಾರ್ಯ ಇಲ್ಲ. ಹ್ಮ್ ಕೈ ಬೆರಳಿನ ಕಾರ್ಯನೂ ಇಲ್ಲ, ಕೈ ಕಾರ್ಯನೂ ಇಲ್ಲ, ಕಾಲಿನ ಕಾರ್ಯ ಇಲ್ಲ, ಹ್ಮ್ ಆಮೇಲೆ ಮೂಗಿನ ಕಾರ್ಯನೂ ಗೊತ್ತಿಲ್ಲ, ಕಿವಿ ಕಾರ್ಯ ಇಲ್ಲ, ನೇತ್ರದ ಕಾರ್ಯ ಇಲ್ಲ. ಹ್ಮ್ ಎಲ್ಲವೂ ಕೂಡ ರೆಸ್ಟ್ ಮಾಡ್ತಾವ ನೋಡ್ರಲ್ಲಿ. ಹೌದು ಎಲ್ಲವೂ ವಿಶ್ರಾಂತಿ ಬಿಡ್ತೇವಿಲ್ರಿ. ಹೌದು ಯಾಕಂದ್ರೆ ಹ್ಮ್ ಆ ಇಂದ್ರಿಯಾದಿಗಳು ಹ್ಮ್ ಮನಸ್ಸಿನ ಅಪೇಕ್ಷೆಯಂತೆ ಕಾರ್ಯ ಮಾಡವು, ಹ್ಮ್ ಮನಸ್ಸಿನ ಇಚ್ಛೆಯಂತೆ ಅವು ಕಾರ್ಯ ಮಾಡವು. ಹ್ಮ್ ಆ ಇಚ್ಛೆಯನ್ನ ಪಡುವಂತ ಮನಸ್ಸೇ ನಿದ್ರಾವಸ್ಥೆಯಲ್ಲಿ ಲಯ ಆದ ಕಾರಣ ಹ್ಮ್ ಇಂದ್ರಿಯಾದಿಗಳು ಕೂಡ ಲಯ ಆದವು. ಹ್ಮ್ ಹ್ಮ್ ಹೌದಿಲ್ಲ? ಹೌದು ಈಗ ಕೆಲವು ಸರಿ ನಾವು ಕೆಲವು ಕಡೆ ಹ್ಮ್ ಪ್ರವಾಸಕ್ಕಾಗಿ ಒಂದೇ ಕಾರ್ ಗಾಡಿಯನ್ನ ಮಾಡಿಕೊಂಡು ಒಳ್ಳೆ ಡ್ರೈವರ್ ಅನ್ನ ಕರ್ಕೊಂಡು ಹೋಗಿರ್ತೀವಿ. ಹ್ಮ್ ಹಗಲಿನಲ್ಲೇ ಕೆಲವು ಸಲ ನಮಗೆ ಅನುಭವ ಬರ್ತಾವ. ಹ್ಮ್ ನಾವು ಮಾಲಕರು ಎಲ್ಲಿಯಾದ್ರೂ ಕೂಡ ಸ್ವಲ್ಪ ವಿಶ್ರಾಂತಿ ಹ್ಮ್ 1-2 ತಾಸು ರೆಸ್ಟ್ ಮಾಡೋಣಂದಾಗ ಹ್ಮ್ ನಾವು ರೆಸ್ಟ್ ಮಾಡಿದ್ರೆ ಹ್ಮ್ ಆ ಗಾಡಿಯನ್ನು ನಡೆಸುವಂತ ಡ್ರೈವರ್ ಕೂಡ ಹ್ಮ್ ರೆಸ್ಟ್ ಮಾಡ್ತಾನ್ರಿ. ಹ್ಮ್ ಮಾಡ್ತಾನಿಲ್ರಿ ಅವನು. ಹ್ಮ್ ಯಾಕಂದ್ರೆ ಹ್ಮ್ ಮಾಲಕರೇ ಇದ್ದಿಲ್ಲಂದ್ರೆ ಹ್ಮ್ ಆ ಗಾಡಿ ಓಡಿಸೋ ಅವಶ್ಯಕತೆ ಇಲ್ಲ. ಹ್ಮ್ ಗಾಡಿ ನಿಂತಲ್ಲೇ ನಿಲ್ತದ. ಹೌದು ಮತ್ತೆ ನಾವು ಗಾಡಿ ಬಂದ್ ಕುಂತ ತಕ್ಷಣ ಮತ್ತೆ ಓಡ್ಲಿಕ್ಕೆ ಶುರು ಮಾಡ್ತಾವ. ಹ್ಮ್ ಡ್ರೈವರ್ ಓಡಿಸ್ತಾನ ಅವನು. ಹ್ಮ್ ಅದರಂತೆ ಈ ಮನಸ್ಸು ಅನ್ನುವಂಥದ್ದು ಹ್ಮ್ ಅವನೇ ಇದ್ದಿಲ್ಲ ಅಂದ್ರೆ ಹ್ಮ್ ಕಾರಲ್ಲಿ ಡ್ರೈವರ್ ಇದ್ದಂಗೆ ಒಬ್ಬನು ಇದ್ದು ಹ್ಮ್ ಅವನು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಯಾತಕ್ಕಾಗಿ ಹೋಗ್ಬೇಕಂತ ಹೌದು ಅವನು ನಿಂತಲ್ಲೇ ನಿಲ್ತಾನ. ಹ್ಮ್ ಅದೇ ರೀತಿ ಹ್ಮ್ ಇಂದ್ರಿಯಾದಿಗಳು ನಿಲ್ಲಬೇಕಾಗಿದ್ರೆ ಮನಸ್ಸು ನಿಲ್ಲಬೇಕಷ್ಟೆ. ಹ್ಮ್ ಹ್ಮ್ ಮತ್ತೆ ಷಟ್ ಸಂಪನ್ನತ್ವ ಅಂತ ಹೇಳಿದಾಗ ಹ್ಮ್ ಅಲ್ಲಿ ಮತ್ತೆ ಶಮ ದಮ ಷಟ್ ಸಂಪತ್ತು ಹ್ಮ್ ಇವೇನವ ಮುಂದ 6 ಸಂಪತ್ತುಗಳು ಅಂತ ಬರ್ತಾರೆ. ಹ್ಮ್ ತಿತಿಕ್ಷೆ, ಶ್ರದ್ಧಾ, ಸಮಾಧಾನ, ಭಕ್ತಿ ಹ್ಮ್ ಮತ್ತು ಮುಮುಕ್ಷತ್ವ. ಹ್ಮ್ ಈ ಸಾಧನ ಚತುಷ್ಟಯಗಳುಳ್ಳ ಅಧಿಕಾರಿಯು ಹ್ಮ್ ಅನೇಕ ಪಟ್ಟಿಗಳನ್ನು ತೆಗೆದು ಹಾಕಿ ಹ್ಮ್ ಬಾಳೆಯ ದಂಡು ಅಂದ್ರೆ ಪಾರಿಶೇಷಿಕ ನ್ಯಾಯದಂತೆ ಹ್ಮ್ ನಾಮರೂಪವನ್ನ ಕಳೆದು ಉಳಿದ ಹ್ಮ್
ಸ್ವರೂಪ ಸಾಕ್ಷಾತ್ಕಾರವನ್ನೇ ಅಳವಡಿಸಿಕೊಂಡು ಹ್ಮ್ ಭವಸಾಗರವನ್ನ ದಾಟುತ್ತಾನೆ. ಹ್ಮ್ ಮತ್ತ ಹೇಗೆ ದಾಟ್ತಾನಂದ್ರೆ ಹ್ಮ್ ಯಾವ ಹ್ಮ್ ಬಾಳೆಯ ದಿಂಡು ಅಂತ ನೀವು ನೋಡಿರ್ಬೇಕ. ಬಾಳೆಯ ದಿಂಡು, ಹ್ಮ್ ಹ್ಮ್ ಬಾಳೆ ಎಲೆ ಬೇರೆ, ಬಾಳೆಯ ದಿಂಡು ಬೇರೆ. ಹ್ಮ್ ಆ ಬಾಳೆಯ ದಿಂಡನ್ನ ಹ್ಮ್ ಒಂದೊಂದು ತೆಗಿತಾ ಹೋದ್ರೆ ಹ್ಮ್ ಅದರಲ್ಲಿ ಒಂದೊಂದು ಹ್ಮ್ ಪದರು ಅನ್ನಂತೂ ಬರ್ತದಮ್ಮ. ಹ್ಮ್ ಪದರು ಹ್ಮ್ ಅದನ್ನ ಒಂದು ತೆಗೆದು ಹಾಕಿದ ಮೇಲೆ ಅದ್ರೊಳಗೆ ಮತ್ತೊಂದು ಪದರ ಬರ್ತದ. ಹ್ಮ್ ಹ್ಮ್ ಆ ಎರಡನೇ ಪದರನ್ನು ತೆಗೆದಾಗ ಮತ್ತೊಂದು ಪದರ ಬರ್ತದ. ಹ್ಮ್ ಹೀಗೆ ಹ್ಮ್ ಅನೇಕ ಹ್ಮ್ ಪಟ್ಟಿಯ ಆಕಾರ ಇರುವಂತ ಎಲ್ಲವನ್ನು ತೆಗೆದು ಹಾಕಿ ಹ್ಮ್ ಆ ಬಾಳೆಯ ದಿಂಡನ್ನು ಸಾಕ್ಷಾತ್ಕರಿಸಿಕೊಂಡಂತೆ ಹ್ಮ್ ಆ ಬಾಳೆಯ ದಿಂಡಿನಲ್ಲಿ ಎಲ್ಲವನ್ನ ತೆಗೆದು ಹಾಕ್ತಾ ಹೋದಂತೆಲ್ಲ ಹ್ಮ್ ಕೊನೆಗೆ ಏನು ತೆಗಿಲಿಕ್ಕೆ ಬರ್ಲಾರದೆ ಒಂದು ಬೈಲು ಉಳ್ಕಂತದ. ಹ್ಮ್ ಹ್ಮ್ ಎಲ್ಲಾ ತೆಗಿತಾ ಹೋದ್ಮೇಲೆ ಏನು ಒಂದು ವಸ್ತು ಇರಂಗಿಲ್ಲ, ಬರೇ ಬೈಲು ಉಳ್ಕಂತ. ಹ್ಮ್ ಆ ಬೈಲನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತೆ ಹ್ಮ್ ಇದು ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಪ್ರತಿನಿತ್ಯದಲ್ಲಿ ಅನುಭವಕ್ಕೆ ಬರುವಂತೆ ಇನ್ನೊಂದು ದೃಷ್ಟಾಂತ ಹೇಳ್ತೇನೆ ನಾನು. ಹ್ಮ್ ಹ್ಮ್ ಹೀಗೆ ತರಕಾರಿಯನ್ನ ತರ್ತೀರಿ, ಹ್ಮ್ ಮನೆಯಲ್ಲಿ ಎಷ್ಟೋ ಸಲ ಹ್ಮ್ ಅದು ಯಾವುದು ಹೂಕೋಸು ಅಂತ ತರ್ತಾರಮ್ಮ. ಹ್ಮ್ ಹ್ಮ್ ಅದಕ್ಕೇನಂತೀರಿ ನೀವು? ಹೂಕೋಸು ಅಲ್ರಿ? ಹೂಕೋಸು, ಎಲೆಕೋಸು. ಎಲೆಕೋಸು, ಎಲೆಕೋಸು ಅಷ್ಟೇ. ಕ್ಯಾಬೇಜ್. ಅದರಲ್ಲಿ ಅದನ್ನ ಒಂದೊಂದು ಪದರ ಏನಿರ್ತಾವಲ್ರಿ, ಅದನ್ನ ನೋಡ್ಲಿಕ್ಕೆ ಗುಂಡಿಕ್ಕಿರ್ತದ ಅದು. ಆದ್ರೆ ಅದು ಯಾವುದೇ ರೀತಿ ಒಂದು ಆಲೂಗಡ್ಡೆ ತರಹ ಅಥವಾ ಬದನೆಕಾಯಿ ತರಹ ಇರಂಗಿಲ್ಲ. ಅದು ಬರೇ ಎಲೆಯಿಂದ ಮುಚ್ಚಿರ್ತದ. ಒಂದು ಪದರನ್ನ ತೆಗೆದು ಹಾಕಿದಾಗ ಮತ್ತೆ ಒಳಗೆ ಇನ್ನೊಂದಿರ್ತದ, ಮತ್ತೆ ಅದನ್ನ ತೆಗೆದಾಗ ಮತ್ತೆ ಇನ್ನೊಂದಿರ್ತದ, ಮತ್ತೆ ತೆಗೆದಾಗ ಮತ್ತೊಂದು ಬರ್ತದ. ಹಿಂಗೆ ಎಲ್ಲಾ ತೆಗಿತಾ ಹೋದಂಗೆಲ್ಲ ಅದ್ರಲ್ಲಿ ಏನ್ ಉಳಿತದಮ್ಮ? ಬರೇ ಬೈಲಿರ್ತದ. ಅದರಂತೆ ಬಾಳೆ ದಿಂಡಿನಲ್ಲಿ ಕೂಡ ಬೈಲು ನೋಡಿದಂತೆ ಯಾವನಿಗೆ ಇಂದಿನ ಜನ್ಮಗಳಲ್ಲಿ ಅನೇಕ ಜಗಪಥಪಾದಿ ಸತ್ಕರ್ಮಗಳನ್ನ ಮಾಡಿದ ಜೀವನಲ್ಲಿ ಇಂಥ ನಾಮರೂಪಾತ್ಮಕವಾದ ಅನ್ನಮಯಾದಿ ಪಂಚಕೋಶ ಅಂದ್ರು. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಇವೆಲ್ಲ ಏನಮ್ಮ? ಪಂಚಕೋಶಗಳು. ಈ ಪಂಚಕೋಶಗಳು ಆ ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮನನ್ನ, ನಮ್ಮ ಸ್ವರೂಪವನ್ನ ಇವು ಆವರಣ ಮಾಡಿದ್ದಾವೆ. ಆವರಣ ಅಂದ್ರೆ ಮುಚ್ಚಿದ್ದಾವೆ. ಏನಮ್ಮ? ಇಲ್ಲ, ಸ್ವಲ್ಪ ತಡಿ. ಈ ರೀತಿ ಪಂಚಕೋಶ ಅತೀತವಾದ ನಾಮರೂಪಕವಾದ 5 ಕೋಶಗಳನ್ನು ತೆಗೆದಾಗ ಹೇಗೆ ತೆಗೆಯೋದು ಅಂದ್ರೆ ವಿವೇಕದಿಂದ ಬೇರ್ಪಡಿಸೋದು. ವಿವೇಕ ಅಂದ್ರೆ ಮೊದಲು ಹೇಳಿದಂತೆ ಬ್ರಹ್ಮನ ಸ್ವರೂಪ ಹೇಗಿದೆ? ನಿರಾಕಾರ. ಆದರೆ ಆಕಾರವಾಗಿ ಕಾಣುವುದು ಯಾವುದು ಅಂತ ಹೇಳಿದ್ರೆ ಅದು ಆವರಣ ರೂಪವಾದಂತ
ದೇಹಯವೇ ಅದರ ನಿಜವಾದ ಹೊದಿಕೆ. ಹ್ಮ್ ದೇಹ ಅದು ಮುಚ್ಚಿದೆ ಅಂತ. ಹ್ಮ್ ಹ್ಮ್ ಆದರೂ ಕೂಡ ಬಾಳೆ ದಿಂಡನ್ನ ಬಯಲು ಮುಚ್ಚಿದಂತೆ. ಹ್ಮ್ ಹ್ಮ್ ಬಾಳೆ ದಿಂಡು ಬಯಲನ್ನ ಮುಚ್ಚದ ನೋಡಮ್ಮ. ಹೌದು. ಎಲ್ಲವನ್ನು ಬಿಚ್ಚಿ ಹಾಕಿದಾಗ ಕೊನೆಗೆ ಉಳಿಯುವುದೇ ಬಯಲು. ಹೌದು. ಅದರಂತೆ ನಮ್ಮ ಪರಿಪೂರ್ಣವಾದ ಪರಮಾತ್ಮ ಸ್ವರೂಪವನ್ನ ಅದೇ. ಇವೆಲ್ಲ ಮುಚ್ಚಿದ್ದಾಗ ಹ್ಮ್ ಹ್ಮ್ 5 ಪದರಿನ ಚೀಲ ಅಂತನೂ ಕೂಡ ಒಂದು ಪದ್ಯದಲ್ಲಿ ಬರೀತಾರೆ. ಹ್ಮ್ 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 5 ಪದರಿಂದ ಕೂಡಿದ್ದಿದು. ಹ್ಮ್ ಹ್ಮ್ ಅವೇ ಹ್ಮ್ ಅನ್ನಮಯ ಕೋಶ. ಹ್ಮ್ ಸ್ಥೂಲವಾದ ಶರೀರ ಅನ್ನಮಯ ಕೋಶ ಅಂದ್ರೆ ಹ್ಮ್ ಅನ್ನ ಮತ್ತು ನೀರಿನಿಂದ ಹುಟ್ಟಿದ್ದು ಅಂತೀವಿ. ಹ್ಮ್ ಹ್ಮ್ ಅನ್ನ ನೀರು ಹ್ಮ್ ಸ್ಥೂಲವಾದ ಶರೀರ ಅಂತ. ಹ್ಮ್ ಹ್ಮ್ ಹೀಗೆ ಹ್ಮ್ ಪ್ರಾಣಮಯ ಕೋಶ ಅಂದ್ರೆ ಹ್ಮ್ ಅನ್ನಮಯ ಕೋಶದ ಒಳಗೆ ಪ್ರಾಣಮಯ ಕೋಶ. ಹ್ಮ್ ಹ್ಮ್ ಅದಕ್ಕೆ ಅನ್ನಮಯ ಕೋಶ ಮೊದಲು ತೋರ್ತದ ನೋಡ್ರಿ. ಹ್ಮ್ ಪ್ರಾಣಮಯ ನಮಗ್ ತೋರಂಗಿಲ್ಲ. ಹ್ಮ್ ಪ್ರಾಣ ಕಣ್ಣಿಗೆ ಕಾಣಂಗಿಲ್ಲ ನೋಡಮ್ಮ. ಹ್ಮ್ ಅದು ಶರೀರ ಕಣ್ಣಿಗೆ ಕಾಣ್ತದ. ಹ್ಮ್ ಯಾಕಂದ್ರೆ ಕಣ್ಣಿಗೆ ಕಾಣುವಂತ ಅನ್ನ ನೀರಿನಿಂದ ಇದು ಕೋಶ ಅಂತೀವಿ. ಹ್ಮ್ ಅದಕ್ಕೆ ಶರೀರ ಕಾಣಿಸೋದು ಅಂತ ಅರ್ಥ ಮಾಡೋದು. ಹೌದು. ಈ ರೀತಿ ಪಂಚಕೋಶಗಳಿಗೆ ಅತೀತವಾದ ಪ್ರತ್ಯಗಾತ್ಮ ಸ್ವರೂಪ. ಹ್ಮ್ ಇದ್ರೊಳಗೆ ಮತ್ತೆ ಪ್ರಾಣದ ಒಳಗೆ ಮನಸ್ಸು. ಹ್ಮ್ ಅದಕ್ಕೆ ಮನಸ್ಸನ್ನುವಂಥದ್ದು ಏನ್ ಮಾಡ್ತದಂದ್ರೆ ಹ್ಮ್ ಪ್ರಾಣದ ಜೊತೆನೇ ವ್ಯವಹಾರ ಮಾಡ್ತದೆ ಯಾವಾಗಲೂ. ಹ್ಮ್ ಈ ಮುಖ್ಯವಾಗಿ ಇದಕ್ಕ ರಥ ಯಾವುದಂದ್ರೆ ಹ್ಮ್ ಪ್ರಾಣವೇ ಇದರ ಹೊತ್ತುಕೊಂಡು ತಿರುಗಾಡುವ ಕುದುರೆ ಇದ್ದಂಗಂತ. ಹ್ಮ್ ಮನಸ್ಸನ್ನ ಹೊತ್ತುಕೊಂಡು ತಿರುಗಾಡುವ ಕುದುರೆ ಯಾವುದಂದ್ರೆ ಹ್ಮ್ ಪ್ರಾಣ. ಹ್ಮ್ ಅದಕ್ಕಾಗಿ ಪ್ರಾಣದ ಏರು ಹಿಡಿತ ವ್ಯತ್ಯಾಸ ಆದಾಗ ಮನಸ್ಸಿನ ಸ್ವಭಾವ ಕೂಡ ವ್ಯತ್ಯಾಸ ಆಗ್ತದ. ಒಂದಕ್ಕೊಂದು ಸಂಬಂಧ ಅಂತ. ಆಕಾರದ ದೇಹ ಮೊದಲು, ಅದ್ರ ಒಳಗಡೆ ಸೂಕ್ಷ್ಮವಾದಂತ ಪ್ರಾಣ, ಅದ್ರ ಒಳಗ ಮನೋಮಯ ಅನ್ನುವಂತ ಕೋಶ ಮನಸ್ಸು, ಮತ್ತೆ ಅದರೊಳಗೆ ಅರಿವು ಅನ್ನುವಂಥದ್ದು ತಿಳುವಳಿಕೆ ಜ್ಞಾನ, ಆ ಜ್ಞಾನ ಅದೊಂದು ಕೋಶ. ಮತ್ತೆ ಯಾವುದಂದ್ರೆ ಆನಂದಮಯ ಕೋಶ, ನಿದ್ರೆಯಲ್ಲಿ ಬರುವಂತ ಆನಂದಮಯ ಕೋಶ ಮುಚ್ಚಿದೆ ನಮ್ಮನ್ನ ಅಂತ. ಇದರನ್ನ ಬೇರ್ಪಡಿಸಿ ಆ ಪಂಚಕೋಶಗಳಿಗೆ ಅತೀತವಾದ ಪ್ರತ್ಯಗಾತ್ಮ ಸ್ವರೂಪವನ್ನ ಸಾಕ್ಷಾತ್ಕರಿಸಿಕೊಂಡು ಬಾಳೆ ದಿಂಡಿನ ಒಳಗ ಬಯಲಿನ ಸಾಕ್ಷಾತ್ಕಾರದಂಗ ಪಂಚಕೋಶಗಳ ಬೇರ್ಪಡಿಸುವುದರಿಂದ ಪರಬ್ರಹ್ಮ ಸ್ವರೂಪವನ್ನೇ ಸಾಕ್ಷಾತ್ಕಾರ ಆಗ್ಬೇಕಂತ. ಅದು ಹೇಗೆ ಬಯಲು ಸ್ವರೂಪ ಅದು ನಿರಾಕಾರ ಅದು, ಅದರಂತೆ ಆಕಾರವಾದ ದೇಹದಲ್ಲಿ ನಿರಾಕಾರವಾಗಿರ್ತಕ್ಕಂಥ ನಿನ್ನ ಸ್ವರೂಪ ಅದಂತ. ಅದನ್ನ ತಿಳಿದು ಜನನ ಮರಣಾತ್ಮಕ ಭವಸಾಗರವನ್ನು ದಾಟುತ್ತಾನೆ. ಅವನೇನ್ ಮಾಡ್ತಾನಂದ್ರೆ ಜನನ ಮತ್ತು ಮರಣ ಇವೆರಡರಿಂದ ದಾಟುವುದೇ ಭವಸಾಗರ ಅಂತ. ಜನಸಾಗರ, ಜಲಸಾಗರ, ಭವಸಾಗರ ಅಂತ. ಜನಸಾಗರ ಅಂದ್ರೂ ಕೂಡ ಇದು ದೊಡ್ಡದೆ, ಜಲಸಾಗರ ಅಂದ್ರೂ ಕೂಡ ಅದಕ್ಕಿಂತ ದೊಡ್ಡದೆ, ಭವಸಾಗರ ಅನ್ನುವಂಥದ್ದು ಅದಕ್ಕಿಂತ ಭಯಂಕರವಾದದ್ದು.
ಈ ಜನಸಾಗರ ಅನ್ನುವಂಥದ್ದು ಬಹಳ ದೊಡ್ಡದಿದ್ರು ಕೂಡ ಹ್ಮ್ ಇದನ್ನ ದಾಟಲಿಕ್ಕೆ ಹ್ಮ್ ಏನು ಬೇಕು ಅಂದ್ರೆ ಹ್ಮ್ ನಾವು ಯಾವ ಹಡಗಿನ ಸಹಾಯ ಬೇಕಾಗಿಲ್ಲ, ಹ್ಮ್ ಯಾವ ಇನ್ನೊಂದು ವಸ್ತುವಿನ ಸಹಾಯ ನಮಗೆ ಬೇಕಾಗಿಲ್ಲ. ಹ್ಮ್ ಈ ಜನಸಾಗರದ ಮಧ್ಯದಲ್ಲಿ ಹ್ಮ್ ನಾವು ದಾಟಬೇಕಾಗಿತ್ತು ಅಂದ್ರೆ ಹ್ಮ್ ನಮ್ಗ ಏನ್ ಬೇಕಾಗ್ರಿ ಅಂದ್ರೆ ಹ್ಮ್ ಬುದ್ಧಿವಂತನಾಗಿದ್ರೆ ಸಾಕು. ಹ್ಮ್ ಹ್ಮ್ ಸ್ವಲ್ಪ ಬುದ್ಧಿ ಇತ್ತಂದ್ರೆ ಹ್ಮ್ ಈ ಜನಸಾಗರವನ್ನ ದಾಟಿ ಹೋಗ್ಬೋದು. ಹ್ಮ್ ಇದಕ್ಕೆ ಯಾವ ಹಡಗು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ, ಹ್ಮ್ ಸ್ವಲ್ಪ ಬುದ್ಧಿ ಬೇಕು. ಹ್ಮ್ ಹ್ಮ್ ಇನ್ನ ಜಲಸಾಗರ ಅಂದ್ರೆ ಹ್ಮ್ ಈ ಜನಗಳ ಸಹಾಯದಿಂದ ಸಮುದ್ರವನ್ನ ದಾಟಕ್ ಬರೋದಿಲ್ಲ. ಹ್ಮ್ ಹ್ಮ್ ಬಹಳ ಜನ ದಾಟಿನಂತ ಹೇಳಿ ಹ್ಮ್ ನಾನು ಕೂಡ ಸಮುದ್ರವನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಹ್ಮ್ ಆ ಜಲಸಾಗರವನ್ನ ದಾಟಬೇಕಾಗಿತ್ತು ಅಂದ್ರೆ ಉತ್ತಮವಾದ ಒಂದು ಹಡಗಿನ ಸಹಾಯ ಬೇಕಂತ. ಹ್ಮ್ ಜನರಿದ್ರೆ ನಡೆಯಂಗಿಲ್ಲ, ಹಡಗೇ ಬೇಕಲ್ಲಿ. ಹ್ಮ್ ಹ್ಮ್ ಜನಸಾಗರವನ್ನ ದಾಟಕ ಹಡಗಿ ಬೇಕಾಗಿಲ್ಲ, ಬುದ್ಧಿ ಬೇಕಷ್ಟೆ. ಹ್ಮ್ ಹ್ಮ್ ಹೌದಲ್ರಿ? ಹೌದು. ಆದ್ರೆ ಇವೆರಡನ್ನು ಹೇಗಾದ್ರೂ ಮಾಡಿ ಕೆಲವು ಜನ ದಾಟಬಹುದು. ಹ್ಮ್ ಹ್ಮ್ ಜನಸಾಗರವನ್ನ ಒಬ್ಬರು ಇಬ್ಬರನ್ನ ಗೆದಲಿಕ್ಕೆ ಆಗಂತ ಪ್ರಪಂಚದಲ್ಲಿ ಹ್ಮ್ ಎಲ್ಲರನ್ನ ಹ್ಮ್ ದಾಟಿ ಹೋಗುವಂತ ತಾಕತ್ತಾದ್ರೆ ಅವನು ಬುದ್ಧಿವಂತ ಅಂತ ಅರ್ಥ. ಎಲ್ಲೋ ಒಬ್ರು ಇರೋರು. ಹ್ಮ್ ಹ್ಮ್ ಮತ್ತೆ ಸಮುದ್ರ ದಾಟದಂತೂ ಬಹಳ ಅಸಾಧ್ಯ ಅಲ್ಲಮ್ಮ. ಹೌದು. ಆದರೆ ಯಾವುದೇ ಸಹಾಯ ಇಲ್ಲದೆ ಹ್ಮ್ ಒಂದು ಹಡಗಿನ ಸಹಾಯದಿಂದ ಸಮುದ್ರವನ್ನು ಕೂಡ ದಾಟಬಹುದು. ಹೌದು. ಹ್ಮ್ ಸಾಮಾನ್ಯ ಅಲ್ಲ, ಆದ್ರೆ ದಾಟಬಹುದು. ಹ್ಮ್ ಹ್ಮ್ ಹಡಗಿದ್ರೆ ನಮ್ಮ ಆರಾಮಾಗಿ ದಾಟ್ತೀವಿ. ಹೌದು. ಆದ್ರೆ ಈ ಜನನ ಮರಣಾತ್ಮಕ ರೂಪದ ದುಃಖ ಏನದ, ಹ್ಮ್ ಹ್ಮ್ ಇದಕ್ಕೆ ಭವಸಾಗರ ಅಂತ ಕರೀತಾರೆ. ಹ್ಮ್ ಈ ಭವಸಾಗರದಿಂದ ಹ್ಮ್ ನಾವು ಮುಕ್ತರಾಗಬೇಕು. ಈ ಭವಸಾಗರವನ್ನು ದಾಟಬೇಕಾಗಿದ್ರೆ ಹ್ಮ್ ಭವಸಾಗರದಿಂದ ಹೊರಗೆ ಬರಬೇಕಾಗಿತ್ತಂದ್ರೆ ಹ್ಮ್ ಭವಸಾಗರವನ್ನ ದಾಟಿ ಉತ್ತಮವಾದ ದಡವನ್ನು ಸೇರಬೇಕಾಗಿದ್ರೆ ಹ್ಮ್ ಜನಗಳ ದಾಟುವಂತ ಬುದ್ಧಿಯಿಂದ ನಡೆಯಂಗಿಲ್ಲ. ಹ್ಮ್ ಮತ್ತೆ ಸಮುದ್ರವನ್ನ ದಾಟುವ ಹಡಗಿನಿಂದ ಕೂಡ ದಾಟಕ್ ಬರೋದಿಲ್ಲ. ಹೌದು. ಹ್ಮ್ ಮತ್ತೆ ಯಾರ ಸಹಾಯದಿಂದ ದಾಟಬಹುದು ಅಂತಂದ್ರೆ ಹ್ಮ್ ಈ ಜನನ ಮರಣಾತ್ಮಕ ಭವಸಾಗರವನ್ನ ದಾಟುತ್ತಾನೆ ಹ್ಮ್ ಯಾರು ಅಂದ್ರೆ ಹ್ಮ್ ಆತನು ಹ್ಮ್ ದಾಟಬೇಕಾಗಿದ್ರೆ ಇವನಿಗೆ ಹ್ಮ್ ಜ್ಞಾನವೆಂಬ ದೋಣಿ ಬೇಕಿಲ್ಲ. ಹ್ಮ್ ಹ್ಮ್ ಜ್ಞಾನ ಹ್ಮ್ ಯಾರಿಗೆ ತನ್ನ ಸ್ವರೂಪ ಜ್ಞಾನ ಅದೋ ಹ್ಮ್ ಅವನೊಬ್ಬನೇ ಈ ಭವಸಾಗರವನ್ನ ದಾಟಬಹುದು. ಹ್ಮ್ ಹ್ಮ್ ಇಲ್ಲಿ ಜ್ಞಾನವೇ ಒಂದು ಹಡಗಿದ್ದಂಗ ಹ್ಮ್ ಅಥವಾ ಒಂದು ದೋಣಿ ಇದ್ದಂಗ ಹ್ಮ್ ಈ ಹಡಗಿನಲ್ಲಿ ಜೀವಾತ್ಮ ಪ್ರಯಾಣಿಕ ಹ್ಮ್ ಸದ್ಗುರುನಾಥ ಅಂಬಿಕ. ಹ್ಮ್ ಹ್ಮ್ ಅಂಬಿಗನೇ ಸದ್ಗುರುನಾಥ, ಹ್ಮ್ ಜೀವನೇ ಪ್ರಯಾಣಿಕ. ಹ್ಮ್ ಇದನ್ನ ಭವಸಾಗರ ದಾಟಬೇಕಾದ್ರೆ ಜ್ಞಾನವೇ ಒಂದು ಹಡಗು. ಹ್ಮ್ ಎಷ್ಟು ಇದ್ರೆ ಏನಾಯ್ತಮ್ಮ, ಏನ್ ದಾಟ್ತಾನೆ ಇವನು? ಭವಸಾಗರ. ಇಂಥ ಜ್ಞಾನ ಮಾರ್ಗವನ್ನ, ಸುಮಾರ್ಗ ಅಂದ್ರೆ ಜ್ಞಾನ ಮಾರ್ಗ, ಈ ಜ್ಞಾನ ಮಾರ್ಗವನ್ನ ಯಾವ ಅಧಿಕಾರಿಯೂ ಹಿಡಿಯುವುದಿಲ್ಲವೋ
ಏನ್ ಮಾಡ್ಬೇಕಮ್ಮ, ದಾಟಬೇಕಾಗಿತ್ತು ಅಂದ್ರೆ ಆ ಮಾರ್ಗವನ್ನ ಅವನು ಅನುಸರಿಸಲೇಬೇಕು. ಹೇಗಂದ್ರೆ ಜನಸಾಗರವನ್ನ ದಾಟಬೇಕಾಗದೆ ಬುದ್ಧಿಯ ಮಾರ್ಗವನ್ನೇ, ಬುದ್ಧಿವಂತರ ಮಾರ್ಗವನ್ನೇ ಅನುಸರಿಸಬೇಕು. ಹೌದಿಲ್ಲ? ಬುದ್ಧಿವಂತರ ಅನುಭವಿಗಳ ಮಾತನ್ನೇ ಅನುಭವಿಸ್ಬೇಕು. ಆ ಮಾರ್ಗ ಬಿಟ್ಟರೆ ಬೇರೆ ಗತಿ ಇಲ್ಲ ಅವನಿಗೆ. ಇಲ್ಲಂದ್ರೆ ಜನರ ಮಧ್ಯದಲ್ಲಿ ಅವನು ಒದ್ದಾಡ್ಬೇಕಾಗ್ತದೆ. ಜನರ ಕಷ್ಟ ಕೊಡುವಂತ ಕಷ್ಟಗಳನ್ನ ಅನುಭವಿಸ್ಬೇಕಾಗ್ತದೆ. ಮತ್ತೆ ಸಮುದ್ರವನ್ನ ದಾಟಬೇಕಾಗಿದ್ರೆ ಆ ಹಡಗಿನ ಮಾರ್ಗವನ್ನೇ ಅನುಸರಿಸಬೇಕು. ಬೇರೆ ಮಾರ್ಗನೇ ಇಲ್ಲ ಅಂತ. ಅದು ಒಂದೇ ನಮ್ಮ ಮಾರ್ಗ. ಅದರಂತೆ ಮುಕ್ತಿಯನ್ನು ಬಯಸುವಂತವನು ಇಂಥ ಜ್ಞಾನ ಮಾರ್ಗವನ್ನೇ ಹಿಡಿಬೇಕು. ಏನ್ರಿ ನಾನು ಬೆಂಗಳೂರು ಹೋಗ್ಬೇಕಾದ್ರೆ ಇಂಥ ಟ್ರೈನೇ ಹಿಡಿಬೇಕು, ಡೆಲ್ಲಿಗೆ ಹೋಗ್ಬೇಕಾದ್ರೆ KK ಎಕ್ಸ್ಪ್ರೆಸ್ ಅನ್ನೇ ಹಿಡಿಬೇಕು, ಅಥವಾ ಬೇರೆ ದೇಶಕ್ಕೆ ಹೋಗ್ಬೇಕಾದ್ರೆ ಇಂಥ ಫ್ಲೈಟ್ ಅನ್ನೇ ಹಿಡಿಬೇಕು. ಕಾರಣ ಆ ಒಂದು ಮಾರ್ಗವನ್ನ ಬಿಟ್ಟು ಅನ್ಯ ಮಾರ್ಗವನ್ನ ಹಿಡಿದಿದ್ದಾದರೆ ನಮಗೇನಾಗ್ತದಮ್ಮ, ವ್ಯತ್ಯಾಸ ಆಗ್ತದೆ. ನಾವು ಹೋಗ್ಬೇಕಂದದ್ದು ಒಂದಲ್ಲಿಗೆ, ಹೋದದ್ದು ಇನ್ನೊಂದಲ್ಲಿಗೆ. ಅದೇ ರೀತಿಯಾಗಿ ಆ ಸುಮಾರ್ಗವನ್ನ ಯಾವ ಅಧಿಕಾರಿಯೂ ಹಿಡಿಯುವುದಿಲ್ಲವೋ, ಅಥವಾ ಯಜ್ಞ ಯಾಗ ಯೋಗಾದಿಗಳೆಂಬ ಬೇರೆ ಮಾರ್ಗವನ್ನ ಆಶ್ರಯಿಸುತ್ತಾನೋ, ಇಲ್ಲಿ ಬಹಳ ವಿಚಾರ ಮಾಡಿ ಹೇಳ ನೋಡ್ರಿ. ಈ ಜ್ಞಾನ ಮಾರ್ಗವನ್ನ ಬಿಟ್ಟು ಬೇರೆ ಅಂದ್ರೆ ಯಜ್ಞ ಯಾಗ ಯೋಗಾದಿಗಳೆಂಬ ಬೇರೆ ಮಾರ್ಗವನ್ನು ಆಶ್ರಯ ಮಾಡುತ್ತಾನೋ ಅಥವಾ ಹಿಡಿಯುತ್ತಾನೋ ಆ ಅಧಿಕಾರಿ, ಅವ್ರಿಗೇನ್ರಿ ಅಧಿಕಾರಿ? ಸಾರವುಳ್ಳ ಅನ್ನವನ್ನ ಬಿಟ್ಟು ಅದರ ಮೇಲಿನ ಗಂಜಿಯನ್ನು ಕುಡಿದಂತೆ. ಏನವ ಇದ್ರಾಗ ಸತ್ವದಿಂದ ಶಕ್ತಿ ಬರುವಂತ ಅನ್ನ ಇದೆ, ಅದನ್ನ ಊಟ ಮಾಡು ಅಂತ ಹೇಳಿದ್ರೆ ಆ ಅನ್ನವನ್ನ ಬಿಟ್ಟ ಅದರ ಮೇಲೆ ತೇಲಿರುವಂತ ಗಂಜಿಯನ್ನು ಕುಡ. ಅಂದ್ರೆ ಅವನಿಗೆ ಏನಾಯ್ತಮ್ಮ ಅಂದ್ರೆ ಅನುಭವ ಇಲ್ಲಂತ. ಯಾವುದರಿಂದ ಮೈಗೆ ಶಕ್ತಿ ಬರ್ತದಂತ ಅನ್ನ ತಿಂತಾರೋ, ಎಲ್ಲರೇನ ಅನ್ನ ಊಟ ಮಾಡಂಗಿಲ್ಲ ಗಂಜಿನೇ ಕುಡಿತೀನಂದ್ರೆ ಅದಕ್ಕೆ ಏನ್ ಹೇಳಿದಂಗ ಆಯ್ತಮ್ಮ ಅಂದ್ರೆ ದ್ರವಿಡ ಮಂಡಕ ನ್ಯಾಯದಂತೆ. ಅನ್ನವನ್ನು ಬಿಟ್ಟು ಗಂಜಿ ಕುಡ್ದಂಗ, ಹಣ್ಣನ್ನ ಬಿಟ್ಟು ಸಿಪ್ಪೆ ತಿಂದಂಗ. ಹಣ್ಣು ತಿಂತೀವಲ್ಲಮ್ಮ, ಬಾಳೆಹಣ್ಣನ್ನ ತಿಂದ್ರೆ ಶಕ್ತಿ ಅಂತ ಅದ. ಇಲ್ರಿ ನನಗೆ ಹಣ್ಣು ತಿನ್ನಂಗಿಲ್ಲ, ನನಗ ಅಭ್ಯಾಸ ಇಲ್ಲ, ಸಿಪ್ಪೆ ತಿಂತೀನಿ ಅಂದ್ರೆ ಅರ್ಥ ಏನ್ ಮಾಡ್ಬೇಕು? ಅವನಿಗೆ ಮೂರ್ಖ ಅಂತ ಅನ್ನಿಸಿಕೊಳ್ಳುತ್ತಾನೆ. ಅಂದರೆ ಗಟ್ಟಿಯಾದ ಧಾನ್ಯವನ್ನ ಬಿಟ್ಟು ಹೊಟ್ಟನ್ನು ಹಿಡುಕೊಂಡವನಂತೆ. ಗಟ್ಟಿಯಾದ ಧಾನ್ಯ ಬೇರೆ, ಅದರ ಮೇಲಿರುವಂತ ಹೊಟ್ಟು ಬೇರೆ. ಅದರ ಅನುಭವಕ್ಕ ನೀವು ಭತ್ತದ ರಾಶಿಯನ್ನು ನೋಡ್ಬೇಕು. ಕವಳೆ ಅಂತೀವಲ್ಲ, ಅಕ್ಕಿ. ಅಕ್ಕಿ ನಮ್ಮ ಒಳಗಡೆ ಗಟ್ಟಿ ಅದ, ಅದರ ಮೇಲೆ ಹೊಟ್ಟು ಹಗುರ ಅದ. ಅಕ್ಕಿ ಸ್ವೀಕಾರಕ್ಕ ಅನ್ನ ಮಾಡ್ಲಿಕ್ಕೆ ಯೋಗ್ಯ ಅದ. ಅದ ಹೊಟ್ಟು
ಅದನ್ನ ಚೆಲ್ಲಿ ಬಿಡ್ಲಿಕ್ಕೆ ಯೋಗ್ಯ ಅದ. ಹೌದು. ಅದನ್ನ ಬಿಸಾಕದ ವಿನಃ ಹ್ಮ್ ಯಾರು ಅದನ್ನ ಬೇಯಿಸುವುದಿಲ್ಲ. ಯಾಕಂದ್ರೆ ಅದ್ರ ಟೊಳ್ಳಿದೆ ಅಂತ, ಹ್ಮ್ ಟೊಳ್ಳಾಗಿದೆ. ಹ್ಮ್ ಅದಕ್ಕೆ ಅದನ್ನ ತೂರಿ ಹ್ಮ್ ಆ ಆ ಒಂದು ಅಕ್ಕಿಯ ಮೇಲೆ ಮುಚ್ಚಿದಂತ ಆವರಣವಾಗಿರುತ್ತ ಹೊಟ್ಟನ್ನ ಬಿಟ್ಟು ಆ ಧಾನ್ಯ ರೂಪವಾದ ಅಕ್ಕಿಯನ್ನೇ ಸ್ವೀಕಾರ ಮಾಡಿ ಅದನ್ನ ಬೇಯಿಸಿ ಅದನ್ನೇ ಊಟ ಮಾಡವನಿಗೆ ಏನಂತಾರಂದ್ರೆ ಇವನು ಬುದ್ಧಿವಂತ ಅಂತ ಕರಿತೀವಿ. ಹೊಲದಾಗ ಬಹಳಷ್ಟು ಭತ್ತ ಬೆಳೆದ 100 ಚೀಲ ಅದೆಲ್ಲ ಮಿಲ್ಲಿಗೆ, ರೈಸ್ ಮಿಲ್ಲಿಗೆ ಹಾಕಿದಂತ ಸಂದರ್ಭದಲ್ಲಿ ಅಕ್ಕಿ ಒಂದ್ ಕಡೆ ಬೀಳ್ತಾವ, ಹೊಟ್ಟು ಇನ್ನೊಂದ್ ಕಡೆ ಬೀಳ್ತಾವ. ಆ ಮಾಲಕ್ ಹೇಳ್ದ, ನಿಮ್ಮ ಅಕ್ಕಿಯನ್ನ ನೀವು ತಗೊಂಡೋಗ್ರಿ ಅಂತ ಹೇಳ್ದ. ಅವಾಗ ಇವನ್ ಏನ್ ಮಾಡಿದ ಅಂದ್ರೆ, ಇಲ್ಲ ನಾನು ಹೊಟ್ಟನ್ನೇ ತಗೊಂಡ್ ಹೋಗ್ತೀನಿ, ಅಕ್ಕಿ ನನಗ್ ಬ್ಯಾಡ ಅಂದ್ ನೋಡ್ರಿ. ಇವನ್ ಏನಂತಾರಮ್ಮ, ಮೂರ್ಖ ಅಂತ. ಹೊಟ್ಟನ್ನ ಬಿಟ್ಟು ಅಕ್ಕಿ ತಗೊಂಡ್ ಹೋಗ್ತಾರ, ಆ ಪ್ರಶ್ನೆ ಬೇರೆ. ಇವನು ಅಕ್ಕಿಯನ್ನೇ ಬಿಟ್ಟು ಹೊಟ್ಟನ್ನ ನಾನ್ ತಗೊಂಡ್ ಹೋಗ್ತೀನಂದ್ರೆ ಹೇಗೆ ಮೂರ್ಖ ನೆನೆಸಿಕೊಳ್ಳುತ್ತಾನೆ. ಅದೇ ರೀತಿ ಜ್ಞಾನ ಮಾರ್ಗವನ್ನ ಬಿಟ್ಟು ಅನ್ಯ ಮಾರ್ಗವನ್ನ ಹಿಡಿಯುತ್ತಾನಂದ್ರೆ ಇವನು ಕೂಡ ಮೂರ್ಖ ನೆನೆಸಿಕೊಳ್ಳುತ್ತಾನೆ. ಇವರಿಗೂ ಕೂಡ ಜ್ಞಾನ ಮಾರ್ಗದಲ್ಲಿ ಬಂದು ಜ್ಞಾನದಲ್ಲೇ ಇದ್ದು ಆದರೆ ಪುನಃ ಮತ್ತೆ ಯಜ್ಞ ಯಾಗಾದಿಗಳ ಮಾರ್ಗವನ್ನ ಅನುಸಾರ ಮಾಡಿದ್ದಾದರೆ ಇವನಿಗೂ ಕೂಡ ಮೂರ್ಖ ಅನ್ನಬೇಕು. ಹೌದಿಲ್ಲಮ್ಮ? ಅದಕ್ಕೆ ಹೇಳಿದ್ದೆ ನಾನು, ಒಂದಲ್ಲ ಎರಡು ಯಾಕ ದುಷ್ಟ ಅಂತ ಹೇಳ್ತಂದ್ರೆ ಇದೇ ಕಾರಣಕ್ಕಾಗಿ. ಹಣ್ಣನ್ನ ತಿನ್ಬೇಕು ವಿನ ಸಿಪ್ಪೆಯನ್ನ ಬಿಸಾಕ್ಬೇಕು. ಸಿಪ್ಪೆ ತಿಂದು ಹಣ್ಣು ಒಗಿತಾ ಇದ್ರೆ ನಾವೇ ಹೇಳ್ತೀವಿ, ಅಲ್ಲಿ ನೋಡು ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ಅಲ್ಲಿ ಹುಚ್ಚ ಹೆಂಗ್ ತಿಂತ ನೋಡು ಹಣ್ಣು ಅಂತೀವಿ ನಾವು. ಅವನಿಗೆ ಹುಚ್ಚ ಅಂತ ಮೊದ್ಲೇ ಕರೆದ್ಬಿಡ್ತೀವಿ, ಮೂರ್ಖ ಅಂತ ಕರಿತೀವಿ, ತಿಳುವಳಿಕೆ ಇಲ್ಲದವನು ಅಂತೀವಿ. ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಅವ್ರಿಗೆ ಏನ್ ಅನ್ಬೇಕು ಅಂತ ಕೇಳಿದ್ದಲ್ಲಪ್ಪ, ಈ ಪ್ರಕಾರವಾಗಿ ಈ ತರವಾಗಿ ತಿಳಿದು ಅವನನ್ನ ಮೂರ್ಖರು ಎನ್ನಬೇಕು ಅಂತ. ಜನ್ಮ ಪಾರಂಪರ್ಯಗಳಲ್ಲಿ ತಪವ ಮಾಡಿ ಅಂದ್ರೆ ಜನ್ಮ ಜನ್ಮಾಂತರಗಳಲ್ಲಿ ಪುಣ್ಯವನ್ನ ಮಾಡಿ ಆ ತಪವ ಮಾಡಿ ಚೆನ್ನೆಸುವ 4 ಸಾಧನಗಳಲ್ಲಿ ಚೆನ್ನಾಗಿ ಶೋಭಾಯಮಾನವಾಗಿರ್ತಕ್ಕಂಥ 4 ಸಾಧನಗಳು ಅಂತ ಹೇಳಿದೆ ನೋಡ್ರಿ. 4 ಸಾಧನ ಅಂದ್ರೆ ಸಾಧನ ಚತುಷ್ಟಯಗಳಂತ. ಆ ಸಾಧನೆಗಳಲ್ಲಿ ಮೈಗೂಡಿಸಿಕೊಂಡು ನನ್ನಿಯಂ ನಾಮ ರೂಪಗಳನ್ನ ಬೇರ್ಪಡಿಸಿ ಪಾರಿಶೇಷಕ ನ್ಯಾಯದಿ ಬಾಳೆ ದಿಂಡನ್ನ ತೆಗೆದು ಹಾಕಿದಂಗ ಆ ಒಳಗಡೆ ಇರುವಂತ ಬೈಲನ್ನ ನೋಡಿದಂಗ ಔನ್ನತಿಯ ಸುಖವನ್ನು ಹೊಂದುತ್ತೀಯ, ಶ್ರೇಷ್ಠವಾದಂತ ಸುಖವನ್ನ ಅವನ ಆನಂದವನ್ನ ಪಡಿತಾರಂತ. ಇದನ್ನು ಉಳಿಯೇ, ಇದನ್ನು ಬಿಟ್ಟು ಇನ್ನೊಂದು ಮಾರ್ಗವನ್ನು ಹಿಡಿದು ನಡೆದರೆ ಮೂರ್ಖ ನೆನ್ನಬೇಕು. ಯಾಕೆಂದ್ರೆ ಅವನನ್ನು ದ್ರವಿಡ ಮಂಡಕ ನ್ಯಾಯದಂತೆ ಈ ನುಡಿ ಸತ್ಯವು. ದ್ರವಿಡ ಮಂಡಕ ನ್ಯಾಯದಿಂದ ಇದೇನ ಸತ್ಯವಾದ ಮಾತಾದ, ಶ್ರುತಿ ಪ್ರಮಾಣದ, ಸ್ವಾನುಭಾವದ,
ಇದಕ್ಕೆ ತಕ್ಕಂತೆ ದೃಷ್ಟಾಂತ ಮತ್ತು ದ್ರಾಷ್ಟಾಂತಗಳು ಉಂಟು. ಆ ಕಾರಣ ಯಾವುದೇ ಪ್ರಕಾರವಾಗಿ ವಿಚಾರ ಮಾಡಿ ನೋಡಿದರೂ ಕೂಡ ಇದೇ ಸತ್ಯ ವಿನಃ ಇದು ಮಿಥ್ಯವಾದದ್ದು ಅಲ್ಲ ಅಂತ. ಈ ಮೂರ್ಖ ಅಂತ ಯಾಕೆ ಅನ್ಬೇಕಂತ ಈ ಶ್ಲೋಕದಲ್ಲಿ ಹೇಳಿದ್ರು ನೋಡಮ್ಮ. ಇದನ್ನ ಕೇಳಿದ ಮೇಲೆ ಅಧಿಕಾರಿಯು ಪಾರಿಶೇಷ ನ್ಯಾಯದಂತೆ ನಾಮರೂಪಗಳನ್ನ ಬೇರ್ಪಡಿಸಿ ಸ್ವರೂಪ ಸಾಕ್ಷಾತ್ಕಾರವನ್ನ ಅಳವಡಿಸಿಕೊಂಡರೆ ಮುಕ್ತನಾಗುತ್ತಾನೆ. ಒಂದು ವೇಳೆ ಈ ಮಾರ್ಗವನ್ನ ಬಿಟ್ಟು ಬೇರೆ ಮಾರ್ಗ ಅಂತ ಹೇಳಿದ್ರೆ ಮೊದಲು ಆ ಮಾರ್ಗಗಳನ್ನ ಹಿಡಿದವನು ದ್ರವಿಡ ಮಂಡಕ ನ್ಯಾಯದಂತೆ ಮೂರ್ಖನಾಗುತ್ತಾನೆಂದು ಹೇಳಿದರು. ಆದರೆ ತಾವು ಹೇಳುವಂತೆ ಮುಕ್ತನಾಗಲು ಯೋಗ್ಯತೆ ಉಳ್ಳ ಜ್ಞಾನಿಗಳು ಪ್ರಪಂಚದಲ್ಲಿ ಬಹುಸಂಖ್ಯರು ಇರುತ್ತಾರೆಯೋ ಅಥವಾ ಅಲ್ಪ ಸಂಖ್ಯಾಕರು ಇರುತ್ತಾರೆಯೋ ಎಂಬ ಪ್ರಶ್ನೆ. ಗುರುಗಳೇ, ಈಗ ನೀವು ಹೇಳ್ತಕ್ಕಂತ ಮಾತುಗಳನ್ನ ವಿಚಾರ ಮಾಡಿದ್ದಾದರೆ ಮುಕ್ತರಾಗುವ ಯೋಗ್ಯತೆ ಉಳ್ಳಂತ ಜ್ಞಾನಿಗಳು ಪ್ರಪಂಚದಲ್ಲಿ ಜಗತ್ತಿನಲ್ಲಿ ಬಹಳ ಮಂದಿ ಯಾರಂತಿರೋ ಅಥವಾ ಎಲ್ಲೋ ಸ್ವಲ್ಪ ಮಂದಿ ಆರಂತಿರೋ ಇದು ನನಗೆ ಸಂಶಯ ಬಂತೀಗಂತ ಅವನು. ಜಗತ್ತಿನಲ್ಲಿ ಮತ್ತೆ ಎಲ್ಲರೂ ಮುಕ್ತಿಗಾಗೆ ಬಂದಿವಲ್ಲಮ್ಮ. ಮತ್ತೆ ಇಂಥದ್ರಲ್ಲಿ ನೀ ಹೇಳುವ ಪ್ರಕಾರ ಅಂಥ ಬಲವಾದ ಜ್ಞಾನವನ್ನೇ ದೃಢವನ್ನಾಗಿ ಮಾಡಿಕೊಂಡು ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಾಧನವೊಂದನ್ನೇ ಹಿಡಿದು ಮುಕ್ತಿಯನ್ನು ಹೊಂದಂತವರು ಬಹಳ ಮಂದಿ ಯಾರು, ಸ್ವಲ್ಪ ಮಂದಿ ಯಾರು ಜಗತ್ತಿನಲ್ಲಿ ಎಂಬ ಪ್ರಶ್ನೆಗೆ ಎಷ್ಟು ಮಂದಿ ಯಾರಪ್ಪ ಗುರುಗಳು? ನೀವ್ ಹೇಳ್ತಕ್ಕಂಥ ಮಾತು ಬಹಳ ದೂರ ಆಯ್ತು. ಮತ್ತೆ ಈ ಕಡೆ ಜ್ಞಾನಿ ಅಂತಾರ, ಈ ಕಡೆ ಈ ಮಾರ್ಗ ಮಾಡ್ತಾರ, ಆ ಮಾರ್ಗ ಆ ಮಾರ್ಗ ಆ ಮಾರ್ಗ ಆ ಮಾರ್ಗ ಅಂದಾಗ ಮತ್ತೆ ನಾವು ನೋಡಿದಾಗ ಮುಕ್ತರಾಗ್ಬೇಕಂತ ಬಹಳ ಜನ ಗುರುಗಳ ಹತ್ರ ಬಂದಾರ. ಮತ್ತೆ ಇದ್ರಾಗ ಮುಕ್ತರಾಗೋರು ಎಷ್ಟು ಮಂದಿ, ಆಗ್ಲಾರ್ದವ್ರು ಎಷ್ಟು ಮಂದಿ, ಯಾರ ಸಂಖ್ಯೆ ಹೆಚ್ಚಿದೆ ಅಂತ ಕೇಳಿದಾಗ ಅವರು ಮುಂದಿನ ಸೂತ್ರ, ಈ ಮುಂದಿನ 62ನೇ ಸೂತ್ರದಲ್ಲಿ ನೋಡು, ಜಗತ್ತಲ್ಲಿ ಬಹಳ ಜನ ಮುಕ್ತರು, ಬಹಳ ಜನ ಜ್ಞಾನ ಸಾಧನೆ ಮಾಡುವರು, ಇವರಿಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಪಡಿಬೇಕಂತ ಹೊಂಟವರಂತೆ ಕಂಡರು ಕೂಡ ಅದರಲ್ಲಿ ನಿಜವಾಗಿ ಜ್ಞಾನವನ್ನ ಸಾಧನೆಯನ್ನ ಮಾಡಿಕೊಂಡು ಮುಕ್ತರಾಗುವಂತವರು ಅಲ್ಪಸಂಖ್ಯಾತರು. ಅಂದ್ರೆ ಬಹಳ ಕಡಿಮೆ ಜನಸಂಖ್ಯೆ ಉಳ್ಳವರು. ಯಾರು ಹೆಚ್ಚಾದ ಸಂಖ್ಯೆ ಅಂದ್ರೆ ಕರ್ಮಿಗಳ ಸಂಖ್ಯೆ ಹೆಚ್ಚಾದ, ಅವರಿಗಿಂತ ಉಪಾಸಕರ ಸಂಖ್ಯೆ ಕಡಿಮೆ ಆದ. ಅವರಿಗಿಂತ ಮುಕ್ತಿಯನ್ನ ಹೊಂದಬೇಕನ್ನುವರ ಸಂಖ್ಯೆ ಬಹಳ ಕಡಿಮೆನೆ ಆದ ವಿನಃ ಮುಕ್ತರಾಗುವಂತವರ ಸಂಖ್ಯೆ ಜಗತ್ತಿನಲ್ಲಿ ಬಹಳ ಇಲ್ಲ. ಎಷ್ಟು ಮಂದಿ ಯಾರಂದ್ರ
ಅವರ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ 62ನೇ ಸೂತ್ರದಲ್ಲಿ ಈ ಸೂತ್ರವನ್ನ ಮತ್ತೆ ನಾಳೆ ದಿನ ವಿಚಾರ ಮಾಡೋಣ. ಕಾರಣ ಏನಂದ್ರೆ ಒಂದೊಂದು ಸೂತ್ರದ ವಿಶೇಷಗಳು ಬಹಳ ಇಂಪಾರ್ಟೆಂಟ್ ಅವೆ ಮುಂದ. ಅದಕ್ಕೆ ಆಯಾ ಸೂತ್ರದ ವಿಚಾರಗಳನ್ನ ನಿಮ್ಮಲ್ಲಿ ಭದ್ರವಾಗಿ ಉಳ್ಕೊಂಡಿತ್ತು ಅಂದ್ರೆ ನಿಮಗೆ ಬಹಳ ಅತ್ಯಂತವಾದಂತ ಆನಂದ ಆಗ್ತದ. ಮತ್ತೆ ಅನೇಕ ಜ್ಞಾನ ಮಾರ್ಗದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಎಲ್ಲಾ ಸಂಶಯಗಳನ್ನ ಕಳೆಯುವಂತ ಮಾತುಗಳೇನಾವಲ್ಲ ಅವು ನಿಮ್ಮಲ್ಲಿ ಉಳ್ಕೊಂಡ್ರೆ ಬಹಳ ಪ್ರಯೋಜನ ಆಗ್ತದ. ಆ ಕಾರಣ ಇವತ್ತು ವಿಚಾರ ಮಾಡೋದು ಯಾಕೆ ಹಿಂಗಾಯ್ತು, ಹಿಂದಿನ ಜನ್ಮದಲ್ಲಿ ಬಹಳ ಇಂಥವೆಲ್ಲ ಮಾಡಿ ಅವನು ಅಧಿಕಾರಿಯಾಗಿ ವಿವೇಕ ವೈರಾಗ್ಯ ಇವೆಲ್ಲ ಕೂಡಿಕೊಂಡು ಅಂಥ ಅಧಿಕಾರಿ ಮಾತ್ರ ಈ ವಿವೇಕ ದೃಷ್ಟಿಯಿಂದ ಆತ್ಮ ಯಾವುದು ಅನಾತ್ಮ ಯಾವುದು, ಯಾವುದು ಸತ್ಯ ಯಾವುದು ಮಿಥ್ಯ, ಯಾವುದರಲ್ಲಿ ಆನಂದ ಯಾವುದರಲ್ಲಿ ದುಃಖ, ಯಾವುದಕ್ಕ ಜನನ ಯಾವುದಕ್ಕ ಮರಣ, ಜನನ ಮರಣ ದೇಹದಲ್ಲಿ ನಾನು ಇರುವಂತ ಸ್ವರೂಪ ಯಾವುದು, ಸ್ವರೂಪದ ಲಕ್ಷಣ ಯಾವುದು ಅಂತ ವಿಚಾರ ಮಾಡಿ ಜ್ಞಾನವನ್ನೇ ಸಾಧನೆ ಮಾಡಂತವನ ಒಬ್ಬ ಮಾತ್ರ ಮುಕ್ತನಾಗುತ್ತಾನೆ ವಿನಃ ಅಂತವರ ಸಂಖ್ಯೆ ಬಹಳ ಕಡಿಮೆ. ಎಷ್ಟು ಮಂದಿ ಆದ್ರೆ ಬಹಳ ಕಡಿಮೆ. ಮತ್ತೆ ಯಾಕೆ ಕಡಿಮೆ ಅಂದ್ರೆ ನಾಳೆ ಸೂತ್ರದಲ್ಲಿ ಉತ್ತರ ಹೇಳ್ತಾರೆ. ಸರಿ, ಮತ್ತೆ ನಾಳೆ ವಿಚಾರ ಮಾಡಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ.